ಗ್ಯಾರಂಟಿ ಸ್ಕೀಮ್ಗಳ ಪರಿಷ್ಕರಣೆ ಕಾರ್ಯ ಮೊದಲು ಆರಂಭ ಆಗಿದ್ದು ಬಿಪಿಎಲ್ ಕಾರ್ಡ್ಗಳಲ್ಲಿ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಆಗ್ಬಿಟ್ರೆ ಆಟೋಮೆಟಿಕ್ ಆಗಿ ಇತರೆ ಗ್ಯಾರಂಟಿ ಸ್ಕೀಮ್ಗಳೇನಿದೆ ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದರಲ್ಲೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಯೋಚನೆ ಮಾಡ್ತಾ ಇರೋದು ಈ ಗ್ಯಾರಂಟಿ ಸ್ಕೀಮ್ಗಳಿಂದ ಒಂದಷ್ಟು ಹಣ ಉಳಿತಾಯ ಮಾಡಬೇಕು, ಯಾಕಂದ್ರೆ ವೆಚ್ಚ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. 55,000 ಕೋಟಿ ಹಣ ಪ್ರತಿ ವರ್ಷನೂ ಕೂಡ ಖರ್ಚು ಮಾಡೋದಷ್ಟು ಸುಲಭದ ಮಾತಲ್ಲ. ಈ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್, ಯಾಕಂದ್ರೆ ಪಾಪ್ಯುಲರ್ ಸ್ಕೀಮ್ ಇದು, ಈ ಸ್ಕೀಮ್ ಅಲ್ಲಿ ಪ್ರತಿ ಮನೆಯೊಡತಿಯರಿಗೆ 2,000 ಹಣ ಕೊಡುವಂತ ಕಾರ್ಯ ಆಗ್ತಾ ಇತ್ತು. ಅದು ಡಿಲೇ ಆಗ್ತಾ ಇದೆ, ಬಟ್ ಹಣ ಹೋಗ್ತಾ ಇತ್ತು. ಸೊ ಪರಿಷ್ಕರಣೆ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದೆ. ಈಗಾಗಲೇ ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡಿಟ್ಟಿದೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಹೊರಗಿಡುವಂತ ಕಾರ್ಯನೂ ಮಾಡ್ತಾ ಇದ್ದಾರೆ. ಎಷ್ಟು ಅಂದ್ರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 4,30,000 ರಾಜ್ಯದಲ್ಲಿರುವಂತ ಗೃಹಲಕ್ಷ್ಮಿಯರು ಇಲ್ಲಿವರೆಗೂ ತೆಗೆದುಕೊಳ್ತಾ ಇದ್ದಂತ ಪ್ರತಿ ತಿಂಗಳು 2,000 ಹಣ ಏನ್ ತೆಗೆದುಕೊಳ್ತಾ ಇದ್ರು ಅವ್ರನ್ನ ಹೊರಗಡೆ ಇಡುವಂತ ಕಾರ್ಯ ಆಗ್ತಾ ಇದೆ. ಇದರಲ್ಲಿ ರೀಸನ್ ಸರ್ಕಾರ ಕೊಡ್ತಿರೋದೇನಂದ್ರೆ, ಒಂದು ದುರ್ಬಳಕೆ ಆಗ್ತಾ ಇದೆ ಅಂತೇಳಿ ಈ ಹಿಂದೆ DCM ಆಗಿದ್ದಾಗೂ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್. CM ಆದ್ಮೇಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ಪುನರ್ ಹೇಳಿಕೆಯನ್ನು ಕೂಡ ನೀಡಿದ್ರು. ಮೃತರ ಹೆಸರಿಗೆ ಅವರ ಅಕೌಂಟ್ಗೆ ಹಣ ಹೋಗ್ತಾ ಇದೆ ಅಂತ ಹೇಳಿ. ಆ ರೀತಿ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 1,95,000 ಜನ ಇದ್ದಾರೆ. ಅಷ್ಟು ಜನ ಮೃತರಾಗಿ 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು ಕೂಡ ಆಗಿದೆ. ಆದ್ರೂ ಕೂಡ ಅವರ ಬ್ಯಾಂಕ್ ಖಾತೆಗೆ ಹಣ ಹೋಗ್ತಾ ಇದೆ.